ಇವತ್ತು ನಮ್ಮ ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ ಅವರು ಎದೆ ತಟ್ಕೊಂಡು ಒಂದು ಮಾತನ್ನು ಹೇಳಿದರು. ಆಂಧ್ರ ತೆಲಂಗಾಣ ರಾಜ್ಯಗಳು ಅವರ ಪಾಲು ಹಣ ಕೊಡದೇ ಹೋದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದನೇ ಸಂಪೂರ್ಣ ಜವಾಬ್ದಾರಿ ತಗೊಂಡ್ಬಿಟ್ಟು ಆ ಹಣವನ್ನು ನಾವೇ ಪೂರೈಸಿ ಎಲ್ಲ 33 ಗೇಟ್ಗಳ ಒಂದು ಹೊಸ ಗೇಟ್ಗಳನ್ನ ನಾವು ಅಳವಡಿಸೋದ್ರ ಮೂಲಕ ಬರೋ 50 ವರ್ಷಗಳ ಕಾಲ ಆ ಭಾಗದ 4 ಜಿಲ್ಲೆಗಳಲ್ಲಿ ಅಂದರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಆ 4 ಜಿಲ್ಲೆ ರೈತರಿಗೆ ಬರೋ 50 ವರ್ಷಗಳಿಗೆ ಕೂಡ ಏನೂ ತೊಂದರೆ ಆಗದೆ ಇರುವಂಥ ಒಂದು ರೀತಿಯಲ್ಲಿ ನಾವು ಅವ್ರ ಜೊತೆ ನಿಂತ್ಕೊಳ್ತೀವಿ ಅಂತೇಳಿ ಒಂದು ಮಾತನ್ನು ಹೇಳಿದರು. ಎರಡನೇ ಬೆಳೆಗೆ ನೀರು ಸಿಗಲಿಲ್ಲ ಅಂದರೂ ಕೂಡ ತಾವು ಆತಂಕ ಪಡೋದು ಬೇಡ, ಕಾರಣ 50 ವರ್ಷಗಳ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಡೀ ಬಂಗಾರದಂಥ ಬದುಕನ್ನು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಜವಾಬ್ದಾರಿ ಮಾತನ್ನು ಅವರು ಸದನದಲ್ಲಿ ಹೇಳಿದರು. ನಾನು ಮೊನ್ನೆ ತುಂಗಭದ್ರಾ ಡ್ಯಾಮ್ಗೆ ಹೋಗಿದ್ದನ್ನು ಮಾಧ್ಯಮದ ಸ್ನೇಹಿತರೆಲ್ಲರೂ ಕೂಡ ತಾವೆಲ್ಲ ಟೆಲಿಕಾಸ್ಟ್ ಮಾಡಿದ್ದೀರಿ. ಆವತ್ತು ನಾನು ಹೋಗಿದ್ದ ದಿವಸ ಒಂದು ಗೇಟನ್ನು ಅವತ್ತು ಅಳವಡಿಸಿದ್ರು, 18ನೇ ನಂಬರ್ ಗೇಟು. ಅದು ಫಿಕ್ಸ್ ಆದಮೇಲೆ ಉಳಿದಿರೋ ಗೇಟ್ಗಳು ನಾವು ಮಾರ್ಚ್ ತಿಂಗಳ ಒಳಗಡೆ ಪೂರ್ತಿ ಮಾಡಿ ಏಪ್ರಿಲಲ್ಲಿ ಟ್ರಯಲ್ ಕೂಡ ನೋಡ್ಕೊಂಡ್ಬಿಟ್ಟು ಮೇ ತಿಂಗಳಲ್ಲಿ ಮಳೆ ಶುರು ಆದರೂ ಕೂಡ ಮೇ ಜೂನ್ ಒಳಗಡೆ ಏನೂ ತೊಂದರೆ ಇಲ್ಲದಂಗೆ ನಾವು ನೋಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಉಸ್ತುವಾರಿ ತುಂಗಭದ್ರಾ ಡ್ಯಾಮಲ್ಲಿ ಯಾರು ಅಧಿಕಾರಿಗಳಿದ್ರು ಅವ್ರು ಹೇಳಿದರು. ಆದರೆ ಇವತ್ತಿನ ಪರಿಸ್ಥಿತಿ ಏನೂ ಆಗಿದೆ ಅಂತಂದರೆ ಭಾಳ ಖ್ಯಾತ ಇಂಜಿನಿಯರ್ ಅವರು ಯಾರು ಕನ್ನಯ್ಯ ನಾಯ್ಡು ಅವರು ಸೈಟಿಗೆ ಬಂದು ಸೈಟಲ್ಲಿ ವಾತಾವರಣ ಕೂಡ ಎಲ್ಲ ನೋಡಿಬಿಟ್ಟು ಹಣಕಾಸಿನ ಸ್ಥಿತಿಯನ್ನು ನೋಡಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಏನು ಒಂದು ಸ್ಯಾಲ್ರಿ ಅಕೌಂಟ್ಗಳಿಗೆ ಇವತ್ತೆಲ್ಲ 3 ರಾಜ್ಯಗಳ ನಡುವೆ ಇದ್ದಿದ್ದ ರಾಜ್ಯ ಸರ್ಕಾರದ ಮೂಲಕನೇ ಆ ಮೇಂಟೆನೆನ್ಸ್ ಆಗಬೇಕು. ಆ ದುಡ್ಡೆಲ್ಲ 10 ಕೋಟಿ ಅವರು ವಾಪಸ್ ಎತ್ತಿಬಿಟ್ಟಿದ್ದಾರೆ. ಅಂದರೆ 3 ರಾಜ್ಯಗಳ ಹಣ ಅವರು ಕೊಟ್ಟಿಲ್ಲ ಅಂದರೂ ಕೂಡ ನಾವೇ ಆಗ್ತೀವಿ ಅಂತ ಹೇಳಿದ್ದವರು ಆ 2 ರಾಜ್ಯಗಳು ಕೊಟ್ಟಿರೋ ಹಣದಲ್ಲೇ ಇವತ್ತು 10 ಕೋಟಿ ಹಣ ಎತ್ತಿಬಿಟ್ಟಿದ್ದಾರೆ ಅಂತಂದರೆ ಇವರಿಂದ ನಮ್ಮ 4 ಜಿಲ್ಲೆಯ ರೈತರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಸಂಪೂರ್ಣ ವಿಶ್ವಾಸ ನಾವು ಕಳ್ಕೊಂಡಿದ್ದೀವಿ. ಈ ವಿಷಯವನ್ನು ಸಾಕ್ಷಾತ್ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಅಂದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ನಾನೇನು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೋದು. ನಾನು ಕಣ್ಣಾರ ನೋಡಿದ್ದೀನಿ. ಜೊತೆಯಲ್ಲಿ ಸಾಕ್ಷಾತ್ ಕನ್ನಯ್ಯ ನಾಯ್ಡು ಅವ್ರಿಗೆ ಬೇಕಾಗಿದ್ದೇನೂ ಇಲ್ಲ, ಅವ್ರಿಗೆ ಒಳ್ಳೆ ಕೆಲಸ ಆಗಬೇಕಾಗಿತ್ತು. ಅವರೇ ಬಂದು ಮಾಧ್ಯಮಗಳ ಮೂಲಕ ಇವತ್ತು ರಾಜ್ಯ ಸರ್ಕಾರ ಹಣ ಕೊಡ್ತಾ ಇಲ್ಲ, ಕೆಲಸ ವಿಳಂಬ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು 4 ಜಿಲ್ಲೆ ರೈತರು ಕೂಡ ಬರುವಂಥ ಮಳೆಗಾಲದಲ್ಲಿ ಬೆಳೆಗೆ ನೀರು ಇಲ್ಲದೆ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿಬಿಟ್ಟು ಮತ್ತು ಬರೋ ವರ್ಷ ಸಂಪೂರ್ಣ ಒಂದಲ್ಲ 2 ಬೆಳೆಗಳು ಕೂಡ ಲಾಸ್ ಆಗುವಂಥ ಒಂದು ಸ್ಥಿತಿಗೆ ಬರ್ತೀವಿ ಅನ್ನುವಂಥ ಒಂದು ಭಯದ ವಾತಾವರಣ ಸೃಷ್ಟಿ